ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ವರಮಹಾಲಕ್ಷ್ಮಿ ದೇವಿಗೆ ಯಾವ ಥರ ಕೈ ಕಾಲು ಏನೂ ಇಲ್ಲಂಗೆ ಈಸಿಯಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಆವಾಗ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ. ತುಂಬಾ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಾನಂತೂ. ಮೊದಲನೇದಾಗಿ ನಾನು ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ಸೀರೆಗೆ ನೀಟಾಗಿ ಫ್ರಿಲ್ಸ್ ಬಿಡಿಸ್ಕೊಬೇಡ, ಏಕೆಂದರೆ ಫ್ರಿಲ್ಸ್ ಬಿಡಿಸ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರಿಲ್ಸ್ ಒಂದು ಬಿಡಿಸ್ಕೊಂಡ್ಬಿಟ್ವಿ ಅಂದರೆ ಬೇಗನೆ ಸೀರೆ ಬಿಡಿಸ್ಕೊಬಿಡ್ಬೋದು. ಕೆಲವರೆಲ್ಲ ಸೀರೆ ಬಿಡಿಸ್ಕೊಳ್ಳೋಕ್ಕೂ ಮುಂಚೆನೇ ಕೈಕಾಲೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಮತ್ತು ಕೆಲವರೆಲ್ಲ ಬಿಂದಿಗೆ ಇದೆಲ್ಲ ಕಟ್ಬಿಟ್ಟು ಮತ್ತು ಫ್ರಿಲ್ಸನ್ನು ಬಿಡಿಸ್ಕೊತಾರೆ. ಆದರೆ ನಾನು ಆ ಥರ ಮಾಡ್ತಾಯಿಲ್ಲ. ಫಸ್ಟು ಫ್ರಿಲ್ಸನ್ನು ಬಿಡಿಸ್ಬಿಡ್ತಾಯಿದ್ದೀನಿ. ಏಕೆಂದರೆ ಫ್ರಿಲ್ಸ್ ಬಿಡಿಸೋದೇ ದೊಡ್ಡದಾಗೋದು, ದೊಡ್ಡ ಕೆಲಸ ಅದೊಂದೇ ಸೀರೆ ಉಡಿಸ್ಕೊಳ್ಳೋದ್ರಲ್ಲಿ. ಹಂಗಾಗಿ ಫಸ್ಟು ನಾನು ನೀಟಾಗಿ ಫ್ರಿಲ್ಸನ್ನು ಬಿಡಿಸ್ತಾಯಿದ್ದೀನಿ. ನೋಡಿ, ಈ ಥರ ಬಟ್ಟೆ ಕ್ಲಿಪ್ಪನ್ನು ತಗೊಂಡು ನನ್ನ ಕೈ ಮೆಜರ್ಮೆಂಟಲ್ಲಿ ಒಂದು 5 ಬೆರಳಷ್ಟು ಅಗಲದಲ್ಲಿ ನಾನು ಫ್ರಿಲ್ಸನ್ನು ಬಿಡಿಸ್ಕೊತಾ ಇದ್ದೀನಿ. ನೆರಿಗೆಯನ್ನು ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ಒಂದು 5ರಿಂದ 10 ಆದಮೇಲೆ ನಾನು ಕ್ಲಿಪ್ಪನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಿಲ್ಸನ್ನು ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಇನ್ನು ಸೆರಗಲ್ಲಿ ನಾವು ಮಾಮೂಲಿ ನಾವು ಯಾವ ಥರ ಸೆರಗು ಹಾಕ್ಕೊತೀವಲ್ಲ ಅದೇ ಥರನೇ ಇದಕ್ಕೂ ಕೂಡ ನೆರಿಗೆಯನ್ನು ಬಿಡಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಈಸಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ, ತುಂಬಾ ಈಸಿಯಾಗಿ ಒಂದು 3ರಿಂದ 4 ಮೊಳದಷ್ಟು ನಾನು ಸೆರಗನ್ನು ಬಿಟ್ಕೊಂಡಿದ್ದೀನಿ ಸೆರಗಿಗೆ ಅಂತ. ಇನ್ನು ಉಳಿದಿದ್ದೆಲ್ಲ ನಾನು ಮಾಮೂಲಿ ನೆರಿಗೆ ಬಿಡಿಸ್ಕೊಬಿಟ್ಟಿದ್ದೀನಿ. ಇವಾಗ ನೋಡಿ, ಇದು ಕೂಡ ರೆಡಿ ಆಗೋಯಿತು. ಇದಕ್ಕೂ ಕೂಡ ಅಷ್ಟೇ, ಒಂದು ಮೊಳದಷ್ಟು ನೆರಿಗೆಯನ್ನು ಬಿಡಿಸಿದ ನಂತರ ನಾವು ನೀಟಾಗಿ ಬಟ್ಟೆ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದು ನೆರಿಗೆ ಮಿಸ್ ಆಯಿತು ಅಂದರೂ ನಾವು ಸೀರೆ ಉಟ್ಕೊಳ್ಳೋವಾಗ ಯಾವ ಥರ ಓದಾಡ್ತೀವೋ ಅದೇ ಥರನೇ ಆಗುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ತುಂಬಾ ಈಸಿಯಾಗಿ ನಾನು ನೆರಿಗೆ ಎಲ್ಲ ಬಿಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೆರಗು ಕೂಡ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಇವಾಗ ಬನ್ನಿ, ಬಿಂದಿಗೆಗೆ ನಾನು ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬಿಂದಿಗೆ ತಗೊಂಡು ನಾನು ಒಂದೇ ಬಿಂದಿಗೆಗೆ ಸೀರೆಯನ್ನು ಉಡಿಸ್ತಾ ಇದ್ದೀನಿ. ಏಕೆಂದರೆ ಪುಟ್ಟದಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೆಲವರೆಲ್ಲ ತುಂಬಾ ಕೈ ಕಾಲೇನು ಫಿಕ್ಸ್ ಮಾಡೋಕ್ಕೋಗಲ್ಲ, ಇದೇ ಥರನೇ ಜಾಸ್ತಿ ಜನ ಉಡಿಸ್ತಾರೆ. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಿಂದಿಗೆಗೆ ನಾನು ಒಂದು ಕೋಲನ್ನು ನೀಟಾಗಿ ಟೈಟಾಗಿ ಕಟ್ಕೋಬೇಕಾಗುತ್ತೆ. ಏಕೆಂದರೆ ಈ ಥರ ಕಟ್ಕೊಂಬಿಟ್ರೆ, ಈ ಕೋಲನ್ನು ನೀಟಾಗಿ ಟೈಟಾಗಿ ಒಂದು ಕಟ್ಕೊಂಬಿಟ್ರೆ ಮುಗೀತು. 10 ನಿಮಿಷದಲ್ಲಿ ಸೀರೆ ಉಡಿಸ್ಬಿಡ್ತೀವಿ ಅಷ್ಟೇ. ನೋಡಿ, ಟೈಟಾಗಿ ನಾನು ಒಂದು ಕೋಲನ್ನು ಕಟ್ಟಿದ್ದೀನಿ ಬಿಂದಿಗೆಗೆ. ಕಟ್ಬಿಟ್ಟು ಇವಾಗ ಮಧ್ಯಕ್ಕೆ ನೋಡಿ 2 ಕರೆಕ್ಟಾಗಿ ಸೈಜ್ ನೋಡ್ಕೋಬೇಕು. 2 ಸೈಜ್ ಕರೆಕ್ಟಾಗಿ ನೋಡಿಕೊಂಡು ಮೆಜರ್ಮೆಂಟು ನೋಡಿ, ಒಂದೊಂದು ಕಡೆ ಸ್ವಲ್ಪ ಉದ್ದ ಇದೆ, ಹಾಗಾಗಿ ಮತ್ತೆ ಇನ್ನು ಸ್ವಲ್ಪ ಬಿಡ್ತಾಯಿದ್ದೀನಿ. ಬಿಟ್ಬಿಟ್ಟು 2 ಮೆಜರ್ಮೆಂಟ್ ಕರೆಕ್ಟಾಗಿರುವಾಗ ಇವಾಗ ನಾವು ಇದನ್ನು ಬಿಂದಿಗೆ ಮೇಲೆ ಸೇರಿಸ್ಕೊಳ್ಳೋಣ. ಈ ಥರ ಬಿಂದಿಗೆ ಮೇಲೆ ಸೇರಿಸ್ಕೊಂಡ್ಬಿಟ್ಟು ನೋಡಿ, ಈ ಕಡೆ ಬಾರ್ಡರು ಮತ್ತು ಆ ಕಡೆ ಕೂಡ ಬಾರ್ಡರನ್ನು ಈ ಕೋಲ್ ಏನಿದೆಯೋ ಇದಕ್ಕೆ ಕವರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಉಡಿಸ್ಬಿಡ್ಬೋದು. ನಾನಂತೂ ಒಂದು 15 ನಿಮಿಷದಲ್ಲಿ ನೀಟಾಗಿ ಸೀರೆನ ಕಂಪ್ಲೀಟಾಗಿ ಉಡಿಸ್ಬಿಟ್ಟೆ. ಇಷ್ಟೊಂದು ಈಸಿನಾ ಅಂತ ನನಗೆ ಅನಿಸುತ್ತೆ. ಕೈ ಕಾಲು ಏನು ಫಿಕ್ಸ್ ಮಾಡೋದಿಲ್ಲ ಅಂದರೆ ತುಂಬಾ ಈಸಿಯಾಗಿ ಉಡಿಸ್ಬಿಡ್ಬೋದು. ಕೈ ಕಾಲು ಫಿಕ್ಸ್ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ, ನಾನು ಮೇಲೆಗಡೆ ಬಿಂದಿಗೆ ಮೇಲೆಗಡೆಯಿಂದನೇ ಸಮಭಾಗದಲ್ಲಿ ಬಿಟ್ಕೊಂಡ್ಬಿಟ್ಟು 2 ಕಡೆ ನೋಡಿಕೊಂಡು ಬಿಟ್ಕೊಂಡು ಆ ಕಡೆ ಈ ಕಡೆ ಬಾರ್ಡ್ರನ್ನು ಸೆಟ್ ಮಾಡಿ ಕೋಲ್ ಮೇಲೆ ಇವಾಗ ಒಂದು ಬಟ್ಟೆ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಅಷ್ಟೇ. ಇವಾಗ ಇದನ್ನು ಸೆರಗನ್ನು ನಾವು ಕಂಪ್ಲೀಟಾಗಿ ವಿ ನೆಕ್ಕಲ್ಲಿ ನಾನು ಸೆರಗನ್ನು ಹಾಕ್ತಾಯಿದ್ದೀನಿ ದೇವರಿಗೆ. ಇಲ್ಲಿ ಅಂದರೆ ಮುಂದೆಗಡೆ ಸೆರಗು ಹಾಕ್ಕೋಬೋದು ಅಥವಾ ಹಿಂದೆಗಡೆ ಸೆರಗು ಕೂಡ ಹಾಕ್ಕೋಬೋದು. ನಮಗೆ ಹಿಂದೆಗಡೆಗೆ ಬೇಕಂದರೆ 2 ಕಡೆ ಹಿಂದೆಗಡೆಗೆ ಹಾಕ್ಕೊಳ್ಳೋದು. ನಾನಿವಾಗ ಮುಂದೆಗಡೆಗೆ ಸೆರಗು ಹಾಕೋಣ ಅಂತ ಹೇಳಿ ಮುಂದೆಗಡೆಗೆ ಸೆಟ್ ಮಾಡ್ತಾಯಿದ್ದೀನಿ. ಸೆರಗು ಹಾಕ್ಕೊಳ್ಳೋಕ್ಕೂ ಮುಂಚೆ ಆ ಕಡೆ ಈ ಕಡೆ ಬಾರ್ಡರನ್ನು ನೀಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಂದು 2 ಕಡೆ, ಒಂದು ಕಡೆ ಮೆರೂನ್ ರೆಡ್ ಕಲರ್ ಐತೆ, ಇನ್ನೊಂದು ಕಡೆ ಗೋಲ್ಡ್ ಕಲರ್ ಇದೆ ಬಾರ್ಡರು. 2 ಕಡೆ ಒಂದೇ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಹಿಂದೆಗೆ ತೊಗೊಂಡಿದ್ದೀನಿ ನಾನು. ಸೆರಗಿನ ಭಾಗ ಏನಿದೆ ಅದು ಹಿಂದೆಗೆ ತೊಗೊಂಬಿಟ್ಟು ಇವಾಗ ಹಿಂದೆಗಡೆಯಿಂದ ಹಿಂದೆಗಡೆ ವಿ ನೆಕ್ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ಮುಂದೆಗಡೆ ಸೆರಗು ಬಿಟ್ಕೊಂಡಾಗೆ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ಸೆಟ್ ಮಾಡ್ಕೊಂಬಿಟ್ಟು ಇವಾಗ ಡಾಬನ್ನು ಕಟ್ಕೊಳ್ಳೋಣ ಅಷ್ಟೇ. ತುಂಬ ಅಂದರೆ ತುಂಬಾ ಈಸಿಯಾಗಿ ನಾವು ಉಡಿಸ್ಬಿಡ್ಬೋದು. ಈ ಥರ ಸಿಂಪಲ್ಲಾಗಿ ಸೀರೆ ಉಡಿಸೋದು. ನೋಡ್ತಾ ಇರ್ಬೋದು ಡಾಬ್ ಕಟ್ಟಿದ ಮೇಲೆ ಯಾವ ಥರ ಬರ್ತಾಯಿದೆ ಅಂತ. ಡಾಬು ಅಥವಾ ಮುಂಚಿತವಾಗಿ ಒಂದು ದಾರ ಕಟ್ಬಿಟ್ಟು ಸಾಕು, ಈಸಿಯಾಗಿ
ನಾವು ಸೆಟ್ ಮಾಡ್ಕೊಬಿಡ್ಬೋದು. ಇನ್ನು ಡಾಪ್ ಕಟ್ಟಿದ ನಂತರ ಮಾಮೂಲಿ ಫ್ರಿಲ್ಸ್ ಏನಿದೆಯಲ್ಲ ಅದು ಕ್ಲಿಪ್ಸ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಫ್ರಿಲ್ಸನ್ನು ಸೆಟ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಬಿಂದಿಗೆಗೆ ಇಲ್ಲಿ ಏನೂ ಹಾಕಿಲ್ಲ, ಹಾಗಾಗಿ ಸ್ವಲ್ಪ ಕದಲಾಡ್ತಾ ಇದೆ ಅಷ್ಟೇ. ಬಿಂದಿಗೆಗೆ ಹಬ್ಬದ ದಿವಸ ನೀರು ಅಥವಾ ನಾವು 2 ಬಿಂದಿಗೆ ಇಟ್ಕೊಂಡ್ರೆ ಒಂದು ಬಿಂದಿಗೆ ಕೆಳಗಡೆ ಬಿಂದಿಗೆ ಅಕ್ಕಿ ಅಥವಾ ರಾಗಿ ಏನಾದರೂ ನಾವು ತುಂಬಿಸ್ತೀವಲ್ಲ ಗೋಧಿ ಆ ಥರ ತುಂಬಿಸ್ಕೊಂಡ್ರೆ ಮೇಲೆ ಬಿಂದಿಗೆ ನೀರು ತುಂಬಿಸ್ಕೊಳ್ಳಿ. ಇವಾಗ ನಾನು ಹಬ್ಬ ಅಲ್ವಲ್ಲ, ಹಾಗಾಗಿ ನೀರೇನು ತುಂಬಿಸ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ಶೇಕ್ ಆಗ್ತಾಯಿದೆ. ಇನ್ನು ಹಬ್ಬದ ದಿವಸ ಒಂದೇ ಬಟ್ಟೆ ಉಡಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಯಾವಾಗೋ ಅರ್ಚಕ್ರ ಹತ್ರ ಮಾಡಿಸ್ತಾ ಇದ್ದೆ, ಅವರು ಹೇಳ್ತಾಯಿದ್ರು. ಹಂಗಾಗಿ ಇನ್ನೊಂದು ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ನಾನು ಸೇಮ್ ನಾವು ಯಾವ ಥರ ಸೀರೆ ಉಡ್ಸ್ಕೊತೀವೋ ಅದೇ ಥರ ಹಿಂದೆಗಡೆ ಭಾಗದಿಂದ ಮುಂದೆಗಡೆಗೆ ಸೆರಗನ್ನು ಬಿಟ್ಕೊತಾ ಇದ್ದೀನಿ. ಆ ಬ್ಲೌಸ್ ಪೀಸ್ ನೀಟಾಗಿ ಒಂದು 6 ಫೋಲ್ಡಿಂಗಲ್ಲಿ ಮಡ್ಚ್ಕೊಂಡ್ಬಿಟ್ಟು ಈ ಥರ ಬಿಟ್ಕೊಂಡು ಹಿಂದೆಗಡೆ ಒಂದು ಪಿನ್ನನ್ನು ಸೇರಿಸಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಮುಂದೆಗಡೆಯಿಂದನೇ ಬೇಕಾದರೆ ನೀವು ಮಾಡ್ಕೋಬೋದು, ಅಂದರೆ ಡಾಪ್ ಕಟ್ಟೋವಾಗ ಮುಂಚೆನೇ ಸೆಟ್ ಮಾಡ್ಕೋಬೋದು. ಆದರೆ ನಾನು ಹಿಂದೆಗಡೆ ಜಸ್ಟ್ ಸೆಟ್ ಮಾಡಿಬಿಟ್ಟು ಮುಂದೆಗಡೆಗೆ ಸೆರಗನ್ನು ಬಿಟ್ಕೊಂಡಿದ್ದೀನಿ. ಬಿಟ್ಕೊಂಡು ಮಾಮೂಲಿ ನಾನು ಫ್ಲವರಲ್ಲಿ ಇಲ್ಲಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ನೀವು ಹಬ್ಬದ ದಿವಸ ಮಾಮೂಲಿ ಫ್ರೆಶ್ ಹೂವೇ ಸಿಗುತ್ತಲ್ಲ ಅದರಲ್ಲೂ ಕೂಡ ಡೆಕೋರೇಷನ್ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಪ್ಲಾಸ್ಟಿಕ್ ಹೂವಿಂದ ನಾನು ಇಲ್ಲಿ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪುಟ್ಟದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಅಂತೂ ಒಂದೇ ಬಿಂದಿಗೆಗೆ ಸೀರೆ ಉಡ್ಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ಮುಗಿದೇ ಹೋಯಿತು ಸೀರೆ ಉಡಿಸಿದ್ದಂತೂ. ಇವಾಗ ನಾನು ಇದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕಡೆ ಈ ಕಡೆ ಒಂದೊಂದು ಫ್ಲವರ್ ಪಾಟ್ಸನ್ನು ಇಟ್ಕೊಂಡ್ಬಿಟ್ಟು ಮತ್ತು ಒಂದೊಂದು ಎಲಿಫೆಂಟ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಮ್ಮ ಹತ್ರ ಏನೇನೆಲ್ಲ ಥಿಂಗ್ಸ್ ಇರುತ್ತೋ ಅದೆಲ್ಲ ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅದರಲ್ಲೆಲ್ಲ ಯಾವ ಥರ ಡೆಕೋರೇಷನ್ ಮಾಡ್ಕೋಬೋದು ಅಂತ ಹೇಳಿ ಮುಂಚೆನೇ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀವಲ್ಲ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಈ ಸೀರೆನ ಉಡಿಸ್ಬೋದು. ನಾನು ತೋರಿಸಿರೋ ವಿಧಾನದಲ್ಲಿ ಯಾರು ಬೇಕಿದ್ರೂ ಉಡಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ಕೂಡ ನೋಡ್ತಾ ಇದ್ದೀರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.